ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ ಇಂಡಿಯಾ ಅಕಾಡೆಮಿ. ಬಿಹೈಂಡ್ ಯುವರ್ ಡಿಸೈರ್ಸ್, ಕ್ಲೆವರ ಇಂಡಿಯಾ ಅಕಾಡೆಮಿ. ಇವತ್ತಿನ ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ವಿಶೇಷವಾಗಿ ನಾವು 2026 ಒಂದು ಕೆ ಸೆಟ್ ಪ್ರಿಪರೇಷನ್ ಯಾವ ತರ ಮಾಡಬೇಕು, ಮತ್ತೆ ಇದಕ್ಕೆ ಸಂಬಂಧಿತ ಸ್ಟಡಿ ಮಟೀರಿಯಲ್ ಏನು ಓದಬೇಕು, ವಿಶೇಷವಾಗಿ ಇಲ್ಲಿ ನಾವು ಪೇಪರ್ 1 ಏನ್ ಸಿಲೆಬಸ್ ಇದೆ ಮತ್ತು ಅದನ್ನ ಯಾವ ತರ ತಯಾರಿ ಮಾಡ್ಕೋಬೇಕು, ಇದಕ್ಕೆ ಸಂಬಂಧಿಸಿದ ಪೂರ್ವ ಹಂತದ ತಯಾರಿ ಇರಬೇಕು. ಯಾಕಂದ್ರೆ ನಮ್ದು 2026 ಒಂದು ಕೆ ಸೆಟ್ ಅಕ್ಟೋಬರ್ ಅಲ್ಲಿ ಒಂದು ಡೇಟ್ ಅನ್ನ ಬಿಟ್ಟಿರೋದನ್ನ ಕೂಡ ನಾವು ಕೆಯಿಂದ ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಪೇಪರ್ ಫಸ್ಟ್ ಅಲ್ಲಿ ಸುಮಾರು 35 ಅಂಕಗಳಕ್ಕಿಂತ ಒಂದು 35 ಅಂಕಗಳನ್ನು ಯಾವ ತರ ಪಡಿಬೇಕು ನಾವು, ಮತ್ತೆ ಇಲ್ಲಿರ್ತಕ್ಕಂಥ ಸಿಲೆಬಸ್ ಅನ್ನ ಯಾವ ತರ ಡಿಕೋಡ್ ಮಾಡಬೇಕು, ಸಿಲೆಬಸ್ ಡಿಕೋಡ್ ಮಾಡಬೇಕು. ಡಿಕೋಡ್ ಮಾಡುವುದ್ರ ಮೂಲಕ ನಾವು ಯಾವ ತರ ಓದಬೇಕು, ಮತ್ತೆ ಇದಕ್ಕೆ ಏನ್ ಸ್ಟಡಿ ಮಟೀರಿಯಲ್ ಇದೆ, ನಾವು ಯಾವ ತರ ಪ್ರಿಪರೇಷನ್ ಮಾಡಬೇಕು, ಮತ್ತೆ ಈಗ ಆಲ್ರೆಡಿ ಇರ್ತಕ್ಕಂಥ ಕೆಲವು ನಾನ್ ಯು ಜಿ ಸಿ ಗೆಸ್ಟ್ ಲೆಕ್ಚರ್ಗಳು ಇದರಿಂದ ಅವಕಾಶ ವಂಚಿತರಾಗಿದ್ದಾರೆ. ನಾನ್ ಯು ಜಿ ಸಿ ಗೆಸ್ಟ್ ಲೆಕ್ಚರ್ಗಳು. ಸೊ ಇವರು ಈ ಗೆಸ್ಟ್ ಲೆಕ್ಚರ್ಗಳು ನಾನ್ ಯು ಜಿ ಸಿ ಗೆಸ್ಟ್ ಲೆಕ್ಚರ್ಗಳು ಮತ್ತೆ ಕೆ ಸೆಟ್ ಕ್ವಾಲಿಫೈ ಆಗೋದ್ರ ಮೂಲಕ ನಮ್ಮ ಕುಟುಂಬದ ಆಧಾರವಾಗಿರ್ತಕ್ಕಂಥ ಗೆಸ್ಟ್ ಲೆಕ್ಚರ್ಗೆ ಮತ್ತೆ ಮರಳುವ ಒಂದು ಸಾಧ್ಯತೆಯನ್ನು ಯಾವ ತರ ಮಾಡಬೇಕು, ಮತ್ತೆ ಈ ನಾನ್ ಯು ಜಿ ಸಿ ಗೆಸ್ಟ್ ಲೆಕ್ಚರ್ಗಳು ಕೆ ಸೆಟ್ ಅನ್ನ ಯಾವ ತರ ಪ್ರಿಪರೇಷನ್ ಮಾಡಬೇಕು, ಅವ್ರಿಗೆ ಯಾವ ತರ ಒಂದು ಮಾರ್ಗದರ್ಶನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಚಿತ್ರಣ ಕೊಡ್ತಾ ಇದ್ದೀನಿ. ಮತ್ತೆ ಈ ಕೆ ಸೆಟ್ ಪೇಪರ್ 1 ಇರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಮತ್ತು ಟಾಪಿಕ್ ಗಳನ್ನ ಯಾವ ತರ ಡಿಕೋಡ್ ಮಾಡಬೇಕು, ಯಾವ ತರ ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಡಿಸ್ಕಷನ್ ಮಾಡೋಣ. ಬನ್ನಿ, ಈ ಒಂದು ಕೆ ಸೆಟ್ ನ ಮಹಾಯಾತ್ರೆಯನ್ನ ಅಕ್ಟೋಬರ್ಗೆ ದಂಡಯಾತ್ರೆಯ ಮೂಲಕ ನಾವು ಇದರಲ್ಲಿ ಜಯನ್ನ ಸಾಧಿಸೋಣ. ಮೊದಲಾಗಿ ನಾವು ಇದನ್ನ ಸಿಲೆಬಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಟಾಪಿಕ್ 1 ಅಲ್ಲಿ ನಾವಿರ್ತಕ್ಕಂಥ ಟೋಟಲ್ ಟಾಪಿಕ್ ಗಳ ಸಂಖ್ಯೆ ಎಷ್ಟು, 10 ಟಾಪಿಕ್ ಗಳನ್ನ ನಾವಿಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ ಕೆ ಸೆಟ್ ಸಿಲೆಬಸ್ ಪ್ರಕಾರ. ಅಲ್ಲಿರ್ತಕ್ಕಂಥ ಒಂದು ಸಿಲೆಬಸ್ ಅನ್ನು ನೋಡೋದಾದ್ರೆ ನಾವು ಈ ಒಂದು ಟಾಪಿಕ್ 1 ಅಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ನೋಡ್ತೀವಿ, ಅಂದ್ರೆ ಬೋಧನಾ ಸಾಮರ್ಥ್ಯವನ್ನ ನೋಡ್ತಾ ಇದ್ದೀವಿ. ಈ ಒಂದು ಬೋಧನಾ ಸಾಮರ್ಥ್ಯದಲ್ಲಿ ಅದರ ಒಂದು ಬೋಧನೆ ಸ್ವರೂಪ, ಉದ್ದೇಶಗಳು, ಅದರ ಗುಣಲಕ್ಷಣಗಳು ಮತ್ತು ಮೂಲ ಅವಶ್ಯಕತೆಗಳು, ಅಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ ಏನಿರಬೇಕು ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ ಇಲ್ಲಿ. ಅದರೊಂದಿಗೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗ್, ಅದ ಬೋಧನೆ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಪ್ರಭಾವಗಳನ್ನ ಕೂಡ ನಾವಿಲ್ಲಿ ಅಂಶಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಇನ್ನು ಮೆಥಡ್ಸ್ ಆಫ್ ಟೀಚಿಂಗ್ಸ್ ಕೂಡ ನಾವಿಲ್ಲಿ ನೋಡಬೇಕು. ಅದು ಬೋಧೋಪಕರಣಗಳು ಏನದು ನಮ್ದು ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಇದು ಬಹಳ ಮುಖ್ಯ. ಯಾವುದು ಬೋಧೋಪಕರಣಗಳು ಅಥವಾ ಮೆಥಡ್ಸ್ ಆಫ್ ಟೀಚಿಂಗ್ಸ್. ಸೊ ಅದ್ರ ಜೊತೆ ನಾವು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅನ್ನು ಕೂಡ ನೋಡ್ತೀವಿ, ಮೌಲ್ಯಮಾಪನ ವ್ಯವಸ್ಥೆಗಳು ಮತ್ತು ವಿಧಾನ ಮತ್ತು ಪ್ರಕಾರಗಳು. ಇಲ್ಲಿಂದ ನಾವು ಏನಂದ್ರೆ 3 ರಿಂದ 4 ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಲಾಸ್ಟ್ ಟೈಮ್ ರಾಯಚೂರು ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಅಲ್ಲಿ ಕೂಡ ಮತ್ತು ಈ ಕೆ ಸೆಟ್ ಪೇಪರ್ ಕೂಡ ಎರಡೂ ಒಂದು ಪೇಪರ್ 1 ಕೊಟ್ಟಿದ್ರು. ಮುಂಬರುವ ದಿನಗಳಲ್ಲಿ ಯಾವ ತರ ಬದಲಾವಣೆಗಳಾಗ್ತಾ ಅನ್ನೋದು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ 10 ಹಲವು ಪ್ರಶ್ನೆಗಳನ್ನ ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ನಾವು ನಮ್ಮ ಒಂದು ವ್ಯವಸ್ಥೆಯಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನು ನಾವಿಲ್ಲಿ ಮಾಡಬೇಕು. ಇನ್ನೊಂದೇನಂದ್ರೆ ಸಂಶೋಧನಾ ಸಾಮರ್ಥ್ಯ, ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಇಲ್ಲಿ ಟಾಪಿಕ್ 2 ಅಲ್ಲಿ ಏನ್ ನೋಡ್ತೀವಿ ನಾವು, ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ರಿಸರ್ಚ್ ಮೀನಿಂಗ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಟೈಪ್ಸ್ ಗಳನ್ನ ನೋಡ್ತೀವಿ. ಅಂದ್ರೆ ಸಂಶೋಧನೆ ಅರ್ಥ, ಗುಣಲಕ್ಷಣಗಳು ಮತ್ತು ಸಂಶೋಧನಾ ಸಾಮರ್ಥ್ಯದ ಒಂದು ವಿಧಾನಗಳು ಅಥವಾ ಪ್ರಕಾರಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಅದಾದ ನಂತರ ಈ ಸಂಶೋಧನೆಯ ಹಂತಗಳನ್ನು ಅಂದ್ರೆ ಸ್ಟೆಪ್ಸ್ ಆಫ್ ರಿಸರ್ಚ್ ಇಲ್ಲಿ ಕೂಡ ನಾವು ಒಂದು ಪ್ರಮುಖ ಪ್ರಶ್ನೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇದರ ಒಂದು ಮಹತ್ವ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇನ್ನು ಸಂಶೋಧನೆ ವಿಧಾನಗಳಲ್ಲಿ ನೋಡ್ತಾ ಇದ್ದೀವಿ ಪೇಪರ್ ಮತ್ತು ಆರ್ಟಿಕಲ್, ವರ್ಕ್ಶಾಪ್ ಮತ್ತು ಸೆಮಿನಾರ್, ಕಾನ್ಫರೆನ್ಸ್ ಮತ್ತು ಸಿಂಪೋಸಿಸಂ, ಅಂದ್ರೆ ಪತ್ರಗಳು, ಲೇಖನಗಳು, ಕಾರ್ಯಾಗಾರಗಳು, ವಿಚಾರಗೋಷ್ಠಿ, ಸಮ್ಮೇಳನ ಮತ್ತು ಚರ್ಚಾಗೋಷ್ಠಿಗಳ ಮೂಲಕ ಸಂಶೋಧನೆಯ ಸಾಮರ್ಥ್ಯವನ್ನು ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ರಿಸರ್ಚ್ ಆಪ್ಟಿಟ್ಯೂಡ್ ನಲ್ಲಿ ಈ ಥೀಸಸ್ ರೈಟಿಂಗ್ ಪ್ರಬಂಧ ರಚನೆ ಕೂಡ ಇರ್ತಲ್ಲಿ. ಇದಕ್ಕೆ ಸಂಬಂಧಿಸಿದ ಪ್ರಬಂಧ ರಚನೆ ಗುಣಲಕ್ಷಣಗಳು ಮತ್ತು ನಮೂನೆಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಎಲ್ಲಿ ಟಾಪಿಕ್ 2 ಅಲ್ಲಿ. ನೆಕ್ಸ್ಟ್ ಟಾಪಿಕ್ 3 ಅಲ್ಲಿ ಏನ್ ನೋಡ್ಬೇಕಂದ್ರೆ ನಾವು ರೀಡಿಂಗ್ ಕಾಂಪ್ರಿಹೆನ್ಷನ್ ನೋಡ್ತೇವೆ. ಇಲ್ಲಿ ಅಂದ್ರೆ ಓದುವುದು ಮತ್ತು ಗ್ರಹಿಕೆಯನ್ನು ಮಾಡತಕ್ಕಂತ ಒಂದು ವಿಧಾನವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಖಂಡಿಕೆ ಅಥವಾ ಪರಿಚ್ಛೇದವನ್ನು ಓದಿಕೊಂಡು ಮತ್ತು ಅರ್ಥೈಸಿಕೊಂಡು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಇಲ್ಲೇನಂದ್ರೆ ಒಂದು ಪ್ಯಾಸೇಜ್ ಇರುತ್ತಾ, ಈ ಪ್ಯಾಸೇಜ್ ಅಲ್ಲಿ ಏನಿರ್ತಕ್ಕಂಥ ನೋಡಿ, ಒಂದು ಪ್ಯಾಸೇಜ್ ಅನ್ನು ಕೊಡ್ತಾರ ಅವರು,
ಒಂದು ಪ್ಯಾಸೇಜ್ ಅನ್ನು ಕೊಡ್ತಾರೆ, ಸುಮಾರು 1 ಅಥವಾ 1.5 ಪೇಜ್ ಇರುತ್ತೆ. ಇಲ್ಲಿ ಅಂದ್ರೆ ಕನಿಷ್ಠ 5 ಪ್ರಶ್ನೆಗಳನ್ನು ಕೂಡ ಅವರು ಕೊಡ್ತಾರೆ. ಇಲ್ಲಿ 5 ಪ್ರಶ್ನೆಗಳು ಕೊಡ್ತಾರೆ. ಇಲ್ಲಿರ್ತಕ್ಕಂಥ ಒಂದು ಪ್ಯಾಸೇಜ್ ಓದ್ಕೊಂಡು ನಾವು ಉತ್ತರಿಸ್ಬೇಕು. ಇದನ್ನ ಯಾವ ತರ ಉತ್ತರಿಸಬೇಕು, ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತ ಒಂದು ಕಂಪ್ಲೀಟ್ ಚಿತ್ರಣವನ್ನ ಇನ್ನು ವಿಡಿಯೋದ ಕೊನೆಯಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ. ಇದನ್ನ ಯಾವ ತರ ಓದ್ಕೋಬೇಕು, ಏನ್ ಮಾಡ್ಬೇಕು, ಇದಕ್ಕೆ ಏನ್ ಟೆಸ್ಟ್ ಅಟೆಂಡ್ ಮಾಡ್ಬೇಕು, ಏನ್ ಕ್ವಿಜ್ ಅಟೆಂಡ್ ಮಾಡ್ಬೇಕು, ಮತ್ತೆ ಈ ಸಬ್ಜೆಕ್ಟ್ ಅನ್ನ ಡಿಕೋಡ್ ಮಾಡ್ಕೊಂಡು ಯಾವ ತರ ನಾವು ಪ್ರತಿದಿನ ಕೂಡ ಅಧ್ಯಯನ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣ ವಿಡಿಯೋದ ಕೊನೆಯಲ್ಲಿ ಕೊಡ್ತಾ ಇದೀನಿ. ಅದನ್ನ ನೋಡ್ಕೊಡ್ರಿ. ಇನ್ನು ಟಾಪಿಕ್ 4 ಅಲ್ಲಿ ಏನ್ ನೋಡ್ತೀವಿ, ಕಮ್ಯುನಿಕೇಶನ್ ನೋಡ್ತೀವಿ ನಾವು. ಯಾವುದು ಟಾಪಿಕ್ 4 ಅಲ್ಲಿ ಕೂಡ ಕಮ್ಯುನಿಕೇಶನ್ ನೋಡ್ತಾ ಇದೀವಿ. ಏನಂದ್ರೆ ಕಮ್ಯುನಿಕೇಶನ್ ಸಂಬಂಧಪಟ್ಟಂತೆ ಈ ನೇಚರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಶನ್ ಮತ್ತೆ ಅದರ್ತಕ್ಕಂಥ ಒಂದು ಬ್ಯಾರಿಯರ್ಸ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಕೂಡ ನಾವು ನೋಡ್ತಾ ಇದೀವಿ. ಇಲ್ಲಿ ಕಮ್ಯುನಿಕೇಶನ್ ಅಲ್ಲಿ ವಿಶೇಷವಾಗಿ ಕೂಡ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಕೂಡ ಅವರು ಕೇಳ್ತಾ ಹೋಗ್ತಾರೆ. ಏನು ಕಂಪ್ಯೂಟರ್ ನಾಲೆಜ್ ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. ಅದ್ರ ಕುರಿತಾಗಿ ಒಂದ್ ಸ್ವಲ್ಪ ವಿಚಾರ ಮಾಡೋಣ. ನೆಕ್ಸ್ಟ್ ಟಾಪಿಕ್ 5 ಅಲ್ಲಿ ನೋಡೋದಾದ್ರೆ ಏನ್ ನಾವು ಟಾಪಿಕ್ 5 ಅಲ್ಲಿ ನೋಡೋದಂದ್ರೆ ರೀಸನಿಂಗ್ ಕೂಡ ನೋಡ್ತೀವಿ ಇಲ್ಲಿ, ಇನ್ಕ್ಲೂಡಿಂಗ್ ಮ್ಯಾಥಮೆಟಿಕಲ್ ಅಂದ್ರೆ ಇಲ್ಲಿ ಮೆಂಟಲ್ ಎಬಿಲಿಟಿ ಕೂಡ ನೋಡ್ತೀವಿ ನಾವಿಲ್ಲಿ. ವಿಶೇಷವಾಗಿ ಇಲ್ಲಿ ನಂಬರ್ ಸಿರೀಸು, ಲೆಟರ್ ಸಿರೀಸು, ಕೋರ್ಸು, ರಿಲೇಶನ್ಶಿಪ್ ಮತ್ತು ಕ್ಲಾಸಿಫಿಕೇಶನ್ ಸಂಬಂಧಪಟ್ಟಂತ ನಾವೇನಿಲ್ಲಿ ರೀಸನಿಂಗ್ ಅನ್ನ ಅಧ್ಯಯನ ಮಾಡ್ಬೇಕಾಗತ್ತೆ ಇಲ್ಲಿ. ಹೌದಾ, ರೀಸನಿಂಗ್ ಸಂಬಂಧಪಟ್ಟಂತ ಒಂದು ವಿಚಾರಗಳನ್ನು ತಿಳ್ಕೊಬೇಕು. ಇಲ್ಲಿ ಕೂಡ ನಾವು ಮೆಂಟಲ್ ಅಬಿಲಿಟಿ ವಿಶೇಷವಾಗಿ 5 ರಿಂದ 6 ಪ್ರಶ್ನೆಗಳನ್ನು ಕೂಡ ಕಾಣ್ತಾ ಇದೀವಿ. ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಇಲ್ಲಿ ಏನೊಂದು ಟೇಬಲ್ ಕೊಡ್ತಾರ, ಟೇಬಲ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಪೈ ಚಾರ್ಟ್ ಗಳನ್ನು ಕೂಡ ಕೊಡ್ತಾರೆ. ಮತ್ತೆ ಇಲ್ಲಿ ಒಂದು ನಂಬರ್ ಸೀರೀಸ್ ಕೂಡ ಕೊಡ್ತಾರೆ, ಇಲ್ಲಿ ನಂಬರ್ ಸೀರೀಸ್ ಕೂಡ ಕೊಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಮೆಂಟಲ್ ಹೆಲ್ತ್ ಸಂಬಂಧಪಟ್ಟಂತ ಕಂಪ್ಲೀಟ್ ಚಿತ್ರಣ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತ. ಇನ್ನು ಲಾಜಿಕಲ್ ರೀಸನಿಂಗ್ ಕೂಡ ಇನ್ನು ಟಾಪಿಕ್ 6 ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ಲಾಜಿಕಲ್ ರೀಸನಿಂಗ್ ನೋಡ್ತೀವಿ. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ದಿ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ ಕೂಡ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ ಅಲ್ಲಿ. ಅಂದ್ರೆ ವಾದ, ಚರ್ಚೆ ಮತ್ತು ವಾದಕ್ಕೆ ಸಂಬಂಧಿಸಿದ ಪ್ರತಿವಾದಗಳನ್ನು ಕೂಡ ನಾವು ಅಧ್ಯಯನ ಮಾಡೋದು ಎಲ್ಲಿ ಕಾಣ್ತೀವಿ ಅಂದ್ರೆ ತಾರ್ಕಿಕ ಒಂದು ಕಾರಣಗಳಲ್ಲಿ ಲಾಜಿಕಲ್ ರೀಸನಿಂಗ್ ಅಲ್ಲಿ ನಾವು ನೋಡ್ಬೇಕು. ಇದ ಒಂದು ಟಾಪಿಕ್ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ತಾರ್ಕಿಕ ಅನುಗಮನ ಅಂದ್ರೆ ಇನ್ಪುಟ್ ಔಟ್ಪುಟ್ ಸಂಬಂಧಪಟ್ಟ ಮೌಲ್ಯಮಾಪನ ಮಾಡೋದು ಮತ್ತೆ ಅಲ್ಲಿರ್ತಕ್ಕಂಥ ಡಿಫ್ರೆನ್ಶಿಯೇಟ್ ಅನ್ನ ಕಂಡಿರ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತ. ಸೊ ಅದಾದ್ಮೇಲೆ ಅಂತ ಏನು ರೀಸನಿಂಗ್ ಲಾಜಿಕಲ್ ಡೈಗ್ರಾಮ್ ಕೂಡ ನೋಡ್ಬೇಕಿಲ್ಲಿ. ಆಮೇಲೆ ಸಿಂಪಲ್ ಡೈಗ್ರಾಮೆಟಿಕ್ ರಿಲೇಶನ್ಶಿಪ್ ಮತ್ತು ಮಲ್ಟಿ ಡೈಗ್ರಾಮೆಟಿಕ್ ಏನು ರಿಲೇಶನ್ಶಿಪ್ ಕೂಡ ನಾವಿಲ್ಲಿ ನೋಡ್ತೀವಿ. ಇದ್ರ ಜೊತೆ ಏನಂದ್ರೆ ವೆನ್ ಡೈಗ್ರಾಮ್ ಅಧ್ಯಯನ ಮಾಡಬೇಕು ಮತ್ತು ಅನಾಲಿಟಿಕಲ್ ರೀಸನಿಂಗ್ ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಇಲ್ಲಿಂದ ನೋಡಿ ಸುಮಾರು 5 ರಿಂದ 6 ಪ್ರಶ್ನೆಗಳನ್ನು ಕೂಡ ನಾವು ಪಡಿಬಹುದು. ಅದನ್ನ ಯಾವ ತರ ಸ್ಟ್ರಾಟಜಿ ಮಾಡ್ಕೊಡೋದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡೋಣ. ಇನ್ನು ದತ್ತಾಂಶಗಳ ಒಂದು ನಿರೂಪಣೆ ಏನು ಟಾಪಿಕ್ 7 ಅಲ್ಲಿ ಡಾಟಾ ಏನು ಟಾಪಿಕ್ 7 ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ಡಾಟಾ ಇಂಟರ್ಪ್ರಿಟೇಷನ್ ಕೂಡ ಅಧ್ಯಯನ ಮಾಡಬೇಕು. ಇಲ್ಲಿ ಏನಂದ್ರೆ ಸೋರ್ಸಸ್, ಅಕ್ವಿಸಿಷನ್ ಮತ್ತು ಇಂಟರ್ಪ್ರಿಟೇಷನ್ ಆಫ್ ದಿ ಡಾಟಾ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಆಮೇಲೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶಗಳ ಕುರಿತಾಗಿ ಅಧ್ಯಯನ ಮಾಡ್ಬೇಕಾಗುತ್ತೆ. ಅಂದ್ರೆ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಡಾಟಾಗಳು ಕೂಡ ನಾವಿಲ್ಲಿ ಸಂಗ್ರಹಣೆ ಮಾಡ್ಕೋಬೇಕಾಗತ್ತ. ಮತ್ತೆ ಇಲ್ಲಿರ್ತಕ್ಕಂಥ ಒಂದು 4 ರಿಂದ 5 ಪ್ರಶ್ನೆಗಳು ಕೂಡ ನಾವು ಉತ್ತರಿಸುವ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಇನ್ನು ದತ್ತಾಂಶ ಅನೇಕಗಳು ಅಂದ್ರೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮತ್ತು ಮ್ಯಾಪಿಂಗ್ ಡೇಟಾ ಅಂತ ಕೊಡ್ತಾರೆ ಅವರು. ಸೊ ಇಲ್ಲಿ ಕೂಡ ನಾವು ಇಲ್ಲಿ ಗ್ರಾಫಿಕಲ್ ಇರ್ತಕ್ಕಂಥ ಒಂದು ರಿಪ್ರೆಸೆಂಟೇಷನ್ ಮತ್ತು ಮ್ಯಾಪಿಂಗ್ ಡೇಟಾ ಕುರಿತಾಗಿ ನಾವು ಏನ್ ಮಾಡಬೇಕು, ಸರಿಯಾದ ಒಂದು ದತ್ತಾಂಶಗಳ ಸಂಗ್ರಹಣ ಮತ್ತು ಪರಿಣಾಮಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶಗಳ ಒಂದು ಅಧ್ಯಯನ ಮಾಡಬೇಕು. ಇದ್ರ ಮೇಲೆ ಅದ್ ನೋಡ್ರಿ, ಇನ್ನು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇಲ್ಲಿ ಕಾಣಬಹುದು ನೀವು. ವಿಶೇಷವಾಗಿ ಏನು ಇದರ ಒಂದು ICT ಯ ಮೀನಿಂಗ್, ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಮತ್ತು ಯೂಸರ್ಸ್ ಕುರಿತಾಗಿ ನಾವು ನೋಡ್ಕೋಬೇಕು. ಇನ್ನು ಸಾಮಾನ್ಯ ಪದಗಳು ಮತ್ತು ಅವುಗಳ ವಿಸ್ತರಣೆಗಳನ್ನ ನೋಡ್ತೀವಿ. ಇನ್ನು ಜನರಲ್ ಅಬ್ರಿವೇಶನ್ ಮತ್ತು ಟರ್ಮಿನಾಲಜಿಗಳನ್ನ ಕೂಡ ನೋಡ್ತೀವಿ. ವಿಶೇಷವಾಗಿ ಇಲ್ಲಿ ಏನಂದ್ರೆ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನು ಈಗ GIF ಬರುತ್ತೆ ಇಲ್ಲಿ, ಇಲ್ಲಾಂದ್ರೆ ಏನು ಐನ್ಯಾಕ್ ಅಂತ ಬರುತ್ತೆ. ಈ ಕಂಪ್ಯೂಟರ್ಗಳ ಒಂದು ಅಕ್ರೋನಿಮ್ಗಳು ಬರ್ತವೆ, ಇವುಗಳ ಒಂದು ಎಕ್ಸ್ಪ್ಲನೇಷನ್ ಗಳನ್ನ ಕೇಳ್ತಾರೆ, ಅವುಗಳ ಕುರಿತಾಗಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಯನ ಇದರಲ್ಲಿ ಅಂತರ್ಜಾಲ ಮತ್ತು ಇಮೇಲ್ ಸಂಬಂಧಿಸಿದಂತೆ ಏನು ಒಂದು ಕೆಲವು ಪ್ರಶ್ನೆಗಳಿರ್ತಾವೆ, ಅವಕ್ಕೂ ಕೂಡ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಉತ್ತರಿಸುವ ಪ್ರಯತ್ನ ಮಾಡ್ಬೇಕಾಗತ್ತೆ. ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೂಡ ಅವರು ಕೇಳ್ತಾರೆ. ಇಲ್ಲಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೇಳ್ತಾರೆ. ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಇನ್ಪುಟ್ ಸಾಧನಗಳು ಯಾವುದು, ಮತ್ತೆ ಔಟ್ಪುಟ್ ಸಾಧನಗಳು ಯಾವುದು, ಮತ್ತೆ ಇಲ್ಲಿ ಏನದು ಮೆಮೊರಿಗೆ ಸಂಬಂಧಪಟ್ಟಂತೆ ಮೆಮೊರಿಗಳಿಗೆ ಸಂಬಂಧಿಸಿದಂತೆ 1 GB ಅಂದ್ರೆ ಎಷ್ಟು, 1 GB ಅಂದ್ರೆ ಎಷ್ಟು, 1 TB ಅಂದ್ರೆ ಎಷ್ಟು, 1 TB ಅಂದ್ರೆ ಎಷ್ಟು, ಈ ತರ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಈ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಚಿತ್ರಣವನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಟಾಪಿಕ್ 9 ಅಲ್ಲಿ ಏನ್ ಕೇಳ್ತಾರ ಅಂದ್ರೆ ಅವರು ಮಾನವ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ಏನು ಕೆಲವು ವಿಚಾರಗಳನ್ನ ಕೇಳ್ತಾರೆ. ವಿಶೇಷವಾಗಿ ಕೆಲವು ಸಂದರ್ಭದಲ್ಲಿ ಏನಂದ್ರೆ ಇದನ್ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಇಲ್ಲಿ.
ಹಾಗಾಗಿ ಮಾನವ ಮತ್ತು ಪರಿಸರನ ಒಂದು ಪರಸ್ಪರ ಕ್ರಿಯೆ ಅಂದ್ರೆ ಪೀಪಲ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಟರ್ನ್ಯಾಕ್ಷನ್ ಅಂದ್ರೆ ಮಾನವನ ಸಂಬಂಧಿತವಾಗಿರ್ತಕ್ಕಂಥ ಪರಿಸರದ ಒಂದು ಏನದು ಪರಿಸರ ಮೇಲೆ ಆಗತಕ್ಕ ಹಾನಿಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತಾ. ವಿಶೇಷವಾಗಿ ಮಾಲಿನ್ಯದ ಮೂಲಗಳು, ಮಲಿನಕಾರಕಗಳು, ಮಾನವನ ಜೀವನದ ಮೇಲೆ ಅವುಗಳ ಪ್ರಭಾವ ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳು ಮತ್ತು ಶಕ್ತಿ ಮೂಲಗಳ ಒಂದು ಶೋಷಣೆಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತ. ಏನು ಇಲ್ಲಿ ವಿಶೇಷವಾಗಿ ಅಂದ್ರೆ ನಾವು ಸಾಕಷ್ಟು ಸಾರಿ ಎಂದು ಈ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂತೆ ಸುಮಾರು 4ರಿಂದ 5 ಪ್ರಶ್ನೆಗಳನ್ನು ಕೇಳಿದ್ದನ್ನು ನಾವು ನೋಡಿದ್ದೀವಿ. ವಿಶೇಷವಾಗಿರ್ತಕ್ಕಂಥ ಏನು ನಾವು ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಏನು ಗ್ಲೋಬಲ್ ವಾರ್ಮಿಂಗ್, ಈ ಗ್ಲೋಬಲ್ ವಾರ್ಮಿಂಗ್ ಒಂದು ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾರೆ ಅವರು. ಇನ್ನು CO2 ಮತ್ತೆ ಏನು ಇನ್ನು ಆಸಿಡ್ ರೇನು ಮತ್ತೆ ಬಯೋಮ್ಯಾಗ್ನಿಫಿಕೇಶನ್ ಕೂಡ ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾರೆ. ಅಂದ್ರೆ ಒಟ್ನಲ್ಲಿ ಏನಂದ್ರೆ ಇಲ್ಲಿ ನಾವು ಬೇಸಿಕ್ ಏನದು ಒಂದೆರಡು ಟಾಪಿಕ್ ಬರುತ್ತೆ ಇಲ್ಲಿ. ಏನು ಇದು ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂತ 2 ಟರ್ಮಿನಾಲಜಿಗಳು ಬರ್ತಾವೆ ಇಲ್ಲಿ. 2 ಟಾಪಿಕ್ ಗಳನ್ನ ನಾವು ಅಧ್ಯಯನ ಮಾಡ್ಬೇಕಾಗತ್ತ. ಇನ್ನು ಕೊನೆಯ ಟಾಪಿಕ್ 10 ಘಟಕ 10 ಅದು 10ನೇ ಟಾಪಿಕ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ಏನು ಉನ್ನತ ಶಿಕ್ಷಣ ವ್ಯವಸ್ಥೆ ನಿಯಂತ್ರಣ ಮತ್ತು ರಾಜ್ಯಾಡಳಿತ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂತೆ ಏನು ಪ್ರಶ್ನೆಗಳನ್ನು ಕೇಳುವ ವಿಚಾರನ ನಾವು ನೋಡ್ತಾ ಇದೀವಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸರ್ಕಾರದ ವೆಬ್ಸೈಟ್ ಗಳನ್ನು ಕೇಳಬಹುದು, ಮತ್ತೆ ಹಲವಾರು ಸರ್ಕಾರದ ಒಂದು ಆಡಳಿತಾತ್ಮಕ ಸಂಸ್ಥೆ ಹೆಡ್ ಕ್ವಾರ್ಟರ್ ಕೇಳಬಹುದು, ಮತ್ತು ಅವುಗಳ ಒಂದು ಮುಖ್ಯಸ್ಥರು ಯಾರು ಇರ್ತಾರೆ ಅನ್ನೋದು ಕೇಳಬಹುದು. ಇಲ್ಲಿ ಅವುಗಳ ಮುಖ್ಯಸ್ಥರು ಉದಾಹರಣೆಗೆ ಹೇಳ್ಬೇಕಂದ್ರೆ UGC ಹೆಡ್ ಕ್ವಾರ್ಟರ್ ಎಲ್ಲಿ ಕೇಳಬಹುದು, ಇಲ್ಲಿ ಅಂದ್ರೆ ನ್ಯಾಕ್ ಹೆಡ್ ಕ್ವಾರ್ಟರ್ ಎಲ್ಲಿ ಕೇಳಬಹುದು, ಇಲ್ಲಾಂದ್ರೆ ಈಗ NCERT ಪ್ರೆಸಿಡೆಂಟ್ ಯಾರು ಕೇಳಬಹುದು, NCERT ಪ್ರೆಸಿಡೆಂಟ್ ಯಾರು ಕೇಳಬಹುದು. ಹೀಗೆ ಇನ್ನು ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಲ್ಲಿರ್ತಕ್ಕಂಥ ಒಂದು ಕಲಿಕಾ ಶಿಕ್ಷಣ ಸಂಸ್ಥೆಗಳ ರಚನೆ, ಸಂಶೋಧನೆ, ಔಪಚಾರಿಕ ಶಿಕ್ಷಣ, ಏನು ದೂರ ಶಿಕ್ಷಣ ಮತ್ತು ವೃತ್ತಿ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಮತ್ತು ಇಲ್ಲಿ ಮೌಲ್ಯ ಶಿಕ್ಷಣ, ರಾಜ್ಯಾಡಳಿತ ಮತ್ತು ಅವುಗಳ ಆಡಳಿತಾತ್ಮಕ ಸಂಸ್ಥೆಗಳ ಒಂದು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಏನ್ ಕೇಳ್ತಾರಂದ್ರೆ ಅವರು ಹಲವು ಪ್ರಶ್ನೆಗಳನ್ನ ಕೇಳ್ತಾರ. ಸುಮಾರು ಇಲ್ಲಿ ಒಂದು 3ರಿಂದ 4 ಪ್ರಶ್ನೆಗಳನ್ನ ಬರ್ತಕ್ಕಂಥ ವಿಚಾರಗಳನ್ನ ಸಾಕಷ್ಟು ಎಕ್ಸಾಮ್ಗಳಲ್ಲಿ ನಾವು ಕೇಳಿದ್ದನ್ನ ನೋಡಿದೀವಿ. ಸರಿ, ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಆಗತ್ತೆ ಇಲ್ಲಿ. ನೋಡಿ ಸ್ನೇಹಿತರೆ, ಇಷ್ಟ ಇದೆ ನಮ್ ಕ್ಲೇವರಾ ಇಂಡಿಯಾ ಅಕಾಡೆಮಿ ವತಿಯಿಂದ ಕ್ಲೇವರಾ ಇಂಡಿಯಾ ಅಕಾಡೆಮಿ ವತಿಯಿಂದ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಇದು ಕೆಸೆಟ್ ಮಾರ್ಗದರ್ಶಿ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಕೆಸೆಟ್ ಮಾರ್ಗದರ್ಶಿ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಏನು ಟಾಪಿಕ್ 10 ಟಾಪಿಕ್ಗಳನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವೀಕ್ಲಿ ಟಾರ್ಗೆಟ್ ಬೇಸ್ ಒಂದು ಸ್ಟಡಿ ಮಟೀರಿಯಲ್ಗಳ ಮೂಲಕ ಕಂಪ್ಲೀಟ್ ಮಾಡ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಈ ಒಂದು ಟಾಪಿಕ್ ಅನ್ನ ನೋಡಿ, ಉದಾಹರಣೆಗೆ ಹೇಳ್ಬೇಕಾದ್ರೆ 10 ಟಾಪಿಕ್ಗಳಲ್ಲಿ ಒಂದು ಟಾಪಿಕ್ ಕಂಪ್ಲೀಟ್ ಒಂದು ವಾರ ಅಧ್ಯಯನ ಮಾಡ್ತಕ್ಕಂಥ ವಿಚಾರ ಮಾಡ್ತಾ ಇದ್ದೀವಿ ನಾವು. ಒಂದು ವಾರ ಯಾವ ತರ ಪ್ರಿಪರೇಷನ್ ಮಾಡ್ಕೋಬೇಕು, ಯಾವ ತರ ಪ್ರಿಪರೇಷನ್ ಮಾಡಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಷ್ಟು ಟಾಪಿಕ್ ಒಂದ್ ದಿನದಲ್ಲಿ ಎಷ್ಟು ಟಾಪಿಕ್ ಗಳನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಬೋಧನಾ ವಿಧಾನ ಯಾವ ತರ ಇರಬೇಕು ಮತ್ತು ನಮ್ಮ ಪ್ರಿಪರೇಷನ್ ಯಾವ ತರ ಇರಬೇಕು ಅನ್ನೋದನ್ನ ನಾವು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಈ ಕೆಸೆಟ್ ಮಾರ್ಗದರ್ಶಿ ಕೋರ್ಸ್ ಅಲ್ಲಿ ನಾವು ನೋಡ್ರಿ 100% ಹೇಳ್ತೀನಿ ನಿಮಗೆ 30ರಿಂದ 35 ಅಂಕಗಳನ್ನ ನೀವು ಪಡ್ತಕ್ಕಂಥ ಈ ಒಂದು ಹೆಚ್ಚಿನ ಅಂಕಗಳನ್ನ ಒಂದು ಪಡೆಯುವ ಒಂದು ಸ್ಕಿಲ್ ಗಳನ್ನ ನಾವು ಬೆಳೆಸ್ಕೊಡ್ತಾ ಇದ್ದೀವಿ ಇಲ್ಲಿ. ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾರ್ಗದರ್ಶಿ ಕೋರ್ಸು. ಇಲ್ಲಿ ದಿನಂಪ್ರತಿ ಕೂಡ ನಿಮಗೂ 50 ಪ್ರಶ್ನೆಗಳ ಒಂದು MCQ ಸೆಷನ್ ಇರುತ್ತೆ, ಕ್ವಿಜ್ ಇರುತ್ತೆ, ಒಂದು MCQ ಸೆಷನ್ ಇರುತ್ತೆ. ಇಲ್ಲಿ ಒಂದು MCQ ಸೆಷನ್ ಇರುತ್ತೆ. ಈ MCQ ಸೆಷನ್ ಅಲ್ಲಿ ರಾತ್ರಿ ಸುಮಾರು 10 ಗಂಟೆಗೆ ರಾತ್ರಿ 10 ಗಂಟೆಗೆ 10 PM ಅಲ್ಲಿ ಈ ಕೆಸೆಟ್ ಮಾರ್ಗದರ್ಶಿಗೆ ಸಂಬಂಧಿಸಿದಂತೆ ಒಂದು ಕ್ವಿಜ್ ಇರುತ್ತೆ. ಈ ಕ್ವಿಜ್ ಅಲ್ಲಿ ದಿನಂಪ್ರತಿ ಒಂದು 3 ಟಾಪಿಕ್ ಗಳನ್ನ ಕವರ್ ಮಾಡ್ತಾ ಸುಮಾರು 50 ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಸಾಮರ್ಥ್ಯವನ್ನು ಬೆಳೆಸ್ತೀವಿ ನಾವಿಲ್ಲಿ. ಇಲ್ಲಿ ದಿನಂಪ್ರತಿ ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ನಾವು ಒಂದು ಟಾಪಿಕ್ ಗಳನ್ನ ಕೊಡ್ತಾ ಹೋಗ್ತೀವಿ. ದಿನಾಲು ಒಂದು ಮಿನಿಮಮ್ 2ರಿಂದ 3 ಟಾಪಿಕ್ ಗಳನ್ನ ಯಾವ ತರ ಅಧ್ಯಯನ ಮಾಡ್ಕೋಬೇಕು, ಅದನ್ನ ಯಾವ ತರ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಕೂಡ ಒಂದು ಬೋಧನೆ ಮಾಡ್ತೀವಿ. ಸೊ ಇಲ್ಲಿ ಇರ್ತಕ್ಕಂಥ ಪ್ರಮುಖ ಮತ್ತೊಂದು ವಿಚಾರ ಏನು ಅಂದ್ರೆ, ನಾವು ಈ ಕೋರ್ಸ್ ನ ಭಾಗವಾಗಿ ಈ ಪುಸ್ತಕವನ್ನ ಫ್ರೀ ಆಗಿ ನಿಮ್ಗೆ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ. ಈ ಕೋರ್ಸ್ ನ ಭಾಗವಾಗಿ ಈ ಬುಕ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೀವಿ. ಈ ಬುಕ್ ಸುಮಾರು 600 ರೂಪಾಯಿ ತಕ್ಕಂತ ಒಂದು ವಿಚಾರ ನೋಡ್ತಾ ಇದ್ವಿ. 601 ರೂಪಾಯಿ ಒಂದು ಮೌಲ್ಯವನ್ನು ಹೊಂದಿತ್ತು. ಈ ಬುಕ್ ಅನ್ನ ಈ ಕೋರ್ಸ್ ಅನ್ನು ಪಡೆದುಕೊಂಡವ್ರಿಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಉಚಿತ ಹೋಮ್ ಡೆಲಿವರಿ ಇರುತ್ತೆ, ಫ್ರೀ ಹೋಮ್ ಡೆಲಿವರಿ ಇರುತ್ತೆ ನಿಮಗೆ. ನಿಮ್ಮ ಅಡ್ರೆಸ್ ಯಾರು ಕೋರ್ಸ್ ಪರ್ಚೇಸ್ ಮಾಡ್ತಾರಲ್ಲ ಅವರಿಗೆ ಏನ್ ಮಾಡ್ತಾರೆ, ಈ ಕೋರ್ಸ್ಗೆ ಒಂದು ಭಾಗವಾಗಿ ಈ ಬುಕ್ ಅನ್ನ ಹೋಮ್ ಡೆಲಿವರಿಯಾಗಿ ನಿಮಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಈ ಕೋರ್ಸ್ ನ ಮೌಲ್ಯ ಇರೋದು 1499 ರೂಪಾಯಿಗಳು. 1499 ರೂಪಾಯಿಗಳು. ಇದು ನಿಮ್ಗೆ ಈ ಕೋರ್ಸ್ ನಮ್ಮ ಎಲ್ಲಿ ಅಂದ್ರೆ ಅಕ್ಟೋಬರ್ ಎಕ್ಸಾಮ್ ಆಗೋವರೆಗೂ ಇರುತ್ತೆ ನಿಮಗೆ. ಇದು ಅಕ್ಟೋಬರ್ ಏನಿದೆಯಲ್ಲ
ಕಂಪ್ಲೀಟ್ ಆಗೋವರ್ ತನಕ ಅಲ್ಲಿವರೆಗೂ ಕೂಡ ವ್ಯಾಲಿಡಿಟಿ ಇರುತ್ತೆ ನಿಮ್ಗೆ ಇದು. ಸೊ ಮತ್ತೆ ತಡ ಮಾಡ್ತೀರಿ. ಯಾರ ಇನ್ನೊಂದು ವಿಚಾರ ಏನಂದ್ರೆ ಕಂಪ್ಲೀಟ್ ವಿಚಾರ ನೋಡ್ರಿ, ಸಾಕಷ್ಟು ಜನ ಈ ನಾನ್ ಯು ಜಿ ಸಿ ಲೆಕ್ಚರ್ಗಳು, ಗೆಸ್ಟ್ ಲೆಕ್ಚರ್ಗಳು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಏನು ಕೆಸೆಟ್ ಇಲ್ಲದಕ್ಕಾಗಿ, ನಿಮ್ಗಾಗಿ ಕೆಸೆಟ್ ಕ್ವಾಲಿಫೈ ಇಲ್ಲದಕ್ಕಾಗಿ ಏನಾಗಿದ್ರೆ ಡಿಸ್ಕ್ವಾಲಿಫೈ ಆಗಿದ್ರಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಮುಖ ವಿಚಾರ ನೋಡೋದಂದ್ರೆ, ನಾನ್ ಕ್ವಾಲಿಫೈಡ್ ಕೆಸೆಟ್ ಗೆಸ್ಟ್ ಲೆಕ್ಚರ್ಗಳಿಗೆ ಹೆಲ್ಪ್ ಆಗುವಂಗೆ ಈ ಒಂದು ಕೋರ್ಸ್ ನ ರಚನೆ ಮಾಡಿದ್ವಿ. ನಾವು ಈ ಕೋರ್ಸ್ ನ ರಚನೆ ಮಾಡಿದ್ದೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಮುಖ ವಿಚಾರಗಳಲ್ಲಿ ನಾವು ಈ ಇರ್ತಕ್ಕಂಥ ಅಷ್ಟು 10 ಟಾಪಿಕ್ ಗಳನ್ನ ನಿಮಗೆ ಸುಲಭ ಮತ್ತು ಸರಳ ರೀತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಮಾರ್ಗದರ್ಶನ ಮಾಡ್ತೀವಿ. ಈ ಮಾರ್ಗದರ್ಶನದ ಮೂಲಕ ನಿಮ್ಮ ಒಂದು ಕುಟುಂಬದ ಬೆನ್ನೆಲುಬಾದ ಗೆಸ್ಟ್ ಲೆಕ್ಚರ್ ಏನಾಗಿದ್ದೀರ ನೀವು ಆಲ್ರೆಡಿ ನಾನ್ ಯು ಜಿ ಸಿ ಅವರು, ಸಾಧ್ಯದ ಮಟ್ಟಿಗೆ ಒಂದು ಸಲ ಪ್ರಯತ್ನ ಮಾಡಿ ಕೆಸೆಟ್ ಕ್ವಾಲಿಫೈ ಆಗಿ. ಆಲ್ರೆಡಿ ನಿಮ್ಗೆ ಒಂದು ಅರೆ ಸರ್ಕಾರಿ ಹುದ್ದೆ ಇದ್ದಂಗ ಇದು. ನಿಮ್ಗೆ ಈ ಒಂದು ಕ್ವಾಲಿಫೈ ಇದ್ರೆ ನಿಮ್ಗೆ ಇರ್ತಕ್ಕಂಥ ಒಂದು 35,000ಕ್ಕಿಂತ ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟಂತ ಸಂಬಳ ಪ್ರತಿ ತಿಂಗಳು ಸಿಗುತ್ತೆ ನಿಮ್ಗೆ. ಏನದು ಗೆಸ್ಟ್ ಲೆಕ್ಚರ್, ನೀವು ಗೆಸ್ಟ್ ಲೆಕ್ಚರ್ ಆದ್ರೆ ನಿಮ್ಮ ಕುಟುಂಬದ ಆಧಾರವಾಗಿ ಇರ್ತಕ್ಕಂಥ ಮತ್ತೆ ಮರಳಿ ಒಂದು ಹುದ್ದೆಯನ್ನು ಪಡ್ತಕ್ಕಂಥ ಕನಸಿಗೆ ಒಂದು ನಾವು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಸಾಧ್ಯದ ಮಟ್ಟಿಗೆ ನಾನ್ ಯು ಜಿ ಸಿ ಯಾರಿದ್ದೀರಲ್ಲ, ದಯವಿಟ್ಟು ಇದೇ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ 8660186299. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾನು ನಿಮ್ ಸಬ್ಜೆಕ್ಟ್ ಯಾವುದೇ ಇರಲಿ, ಅದು ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವುದೇ ಇರಲಿ, ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾಗಿರ್ತಕ್ಕಂಥ ನಾವು ಕ್ವಿಜ್ಗಳ ಮೂಲಕ ನಿಮ್ಮ ಒಂದು ಅಧ್ಯಯನವನ್ನ ಮತ್ತಷ್ಟು ಬಲಪಡಿಸಕ್ ವಿಚಾರ ಮಾಡ್ತೀನಿ. ಒಟ್ನಲ್ಲಿ ನಂತರ ಟಾಪಿಕ್ ನಿಮ್ಗೆ ಇದು 10 ಟಾಪಿಕ್ಗಳ ಮೂಲಕ ನಿಮ್ ಜಿ ಕೆ ಪೇಪರ್ ಏನಿದೆ ಅಲ್ಲ ನಮ್ದು 30ರಿಂದ 35 ಅಂಕಗಳನ್ನ ಪಡಿತಕ್ಕಂತ ಒಂದು ಮಾರ್ಗದರ್ಶನ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಟಾಪಿಕ್ಗಳ ಮೂಲಕ ನಿಮ್ಮ ಒಂದು ಅಧ್ಯಯನ ಸುಲಭ ಮಾಡ್ತಿದ್ದೀವಿ. ನೋಡಿ, ಇವಾಗ ಅಕ್ಟೋಬರ್ ಅಲ್ಲಿ ನೋಟಿಫಿಕೇಶನ್ ಅಥವಾ ಎಕ್ಸಾಮ್ ಇದೆ ಅನ್ಕೊಡ್ರಿ. ಇವಾಗ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಅಕ್ಟೋಬರ್, ಇನ್ನೂ 5-6 ತಿಂಗಳು ಟೈಮ್ ಐತಿ. ಇದ್ರೊಳಗೆ ಒಂದು ಸಲ ನಾನ್ ಯು ಜಿ ಸಿ ಅವರು ಪ್ರಯತ್ನ ಮಾಡ್ರಿ. ನಿಮ್ಮ ಒಂದು ಕುಟುಂಬದ ಆಧಾರವಾಗಿರ್ತಕ್ಕಂಥ ಒಂದು ಈ ಕೆಸೆಟ್ ಎಕ್ಸಾಮ್ ಅನ್ನು ಪಾಸ್ ಮಾಡ್ಕೊಂಡು ಮತ್ತೆ ನೀವು ಗೆಸ್ಟ್ ಲೆಕ್ಚರ್ ಆಗಕ್ಕೆ ಪ್ರಯತ್ನ ಮಾಡ್ರಿ. ಇದಕ್ಕೆ ನಿಮ್ಗೆ ಏನ್ ಬೇಕಲ್ಲ ಎಲ್ಲಾ ಕೂಡ ನಾವು ಸಾಧ್ಯದ ಮಟ್ಟಿಗೆ ಸ್ಟಡಿ ಮಟೀರಿಯಲ್ ಕೊಡಕ್ ಪ್ರಯತ್ನ ಮಾಡ್ತೀವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಫ್ರೀ ಕ್ಲಾಸಸ್ ಗಳನ್ನ ಕೂಡ ಮಾಡ್ತೀನಿ. ಯೂಟ್ಯೂಬ್ ಗಳಲ್ಲಿ ಫ್ರೀ ಕ್ಲಾಸಸ್ ಮಾಡ್ತೀನಿ. ಲೈವ್ ಸೆಷನ್ ತಗೊಂಬಂದು ಅಲ್ಲೇನ್ ಕೊಡ್ತೀನಿ ಅಂದ್ರೆ ನಿಮಗೆ ಕ್ವಿಜ್ ಗಳನ್ನ ಅಟೆಂಡ್ ಮಾಡಿಸ್ತೀನಿ ಮತ್ತೆ ಫ್ರೀ ಆಗಿ. ಸೊ ಇದರ ಒಂದು ಮಾರ್ಗದರ್ಶನ ಕೋರ್ಸ್ ಅನ್ನ ಪ್ರಯೋಜನ ಪಡ್ಕೊಡ್ರಿ. ಯಾಕಂದ್ರೆ ಯಾರು ಕೆಸೆಟ್ ಪಾಸ್ ಮಾಡ್ತಿರಲ್ಲ ಅವರಿಗೆ 100% ನಾನ್ ಯು ಜಿ ಸಿ ಇದ್ದವರು ಕೂಡ ನೀವು ಗೆಸ್ಟ್ ಲೆಕ್ಚರ್ ಆಗಿ ಮತ್ತೆ ನಿಮ್ಮ ಹುದ್ದೆಯನ್ನು ಪಡೆದುಕೊಳ್ಬಹುದು. ಒಂದು ಉತ್ತಮವಾದ ಪ್ರಯತ್ನ ಮಾಡ್ರಿ. ನೌ ಆರ್ ನೆವರ್ ಅಂತ ಒಂದು ಪ್ರಯತ್ನ ಮಾಡಿ. ನೌ ಆರ್ ನೆವರ್ ಅಂತ ಒಂದು ಪ್ರಯತ್ನ ಮಾಡಿ ನಿಮ್ಮ ಒಂದು ಕನಸಿನ ಹುದ್ದೆಯನ್ನ ಅಥವಾ ಕನಸಿನ ಕುಟುಂಬದ ಆಧಾರವಾಗಿರ್ತಕ್ಕಂಥ ಒಂದು ಗೆಸ್ಟ್ ಲೆಕ್ಚರ್ ಅನ್ನ ಮತ್ತೊಂದು ಪಡೆದುಕೊಳ್ಳಕ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಪೂರಕವಾಗಿ ನೀವು ಕೂಡ ಅಧ್ಯಯನ ಮಾಡ್ರಿ. ನಿಮ್ಗೆ ಏನ್ ಬೇಕಲ್ಲ ಸ್ಟಡಿ ಮಟೀರಿಯಲ್ ಕೂಡ ನಾನು ನೋಡಿ ಚಿತ್ರದಲ್ಲಿ ತೋರಿಸ್ತಕ್ಕಂಥ ಈ ಬುಕ್ ಅನ್ನ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀನಿ. ಇದರಲ್ಲಿ A to Z ಕಂಟೆಂಟ್ ಐತಿ. ಈ ಒಂದು ಬುಕ್ ಜೊತೆ ನಾನು ನಿಮಗೆ ಇಲ್ಲಿ ಡೈಲಿ ಕ್ವಿಜ್ ಗಳನ್ನ ಕೊಡ್ತಾ ಇದೀನಿ. ವೀಕೆಂಡ್ ಕೂಡ ನಿಮ್ಗೆ ಒಂದು ಟೆಸ್ಟ್ ಕೊಡ್ತೀನಿ. ಪ್ರತಿ ಟಾಪಿಕ್ ಮೇಲೆ ಟೆಸ್ಟ್ ಕೊಡ್ತಾ ಇದೀನಿ. ಇಲ್ಲಿ ಸುಮಾರು 20 ಟೆಸ್ಟ್ ಗಳನ್ನ ಕೊಡ್ತಾ ಇದೀನಿ ನಿಮ್ಗೆ. 20 ಟೆಸ್ಟ್ ಗಳನ್ನ ಕೊಡ್ತಾ ಇದೀನಿ. ಈ ಟೆಸ್ಟ್ ಗಳಲ್ಲಿ ಸುಮಾರು ಪ್ರತಿ ಟಾಪಿಕ್ ಇಂದ 100 ಕ್ವಶನ್ಸ್ ಗಳನ್ನು ನಿಮಗೆ ನಾನು ಟೆಸ್ಟ್ ಗಳ ಮೂಲಕ ಕಂಡಕ್ಟ್ ಮಾಡ್ತಾ ಹೋಗ್ತೀನಿ. 10 ಟೆಸ್ಟ್ ಗಳು 100 MCQ ಇದ್ರೆ ಇನ್ನು 10 ಟೆಸ್ಟ್ ಗಳು 50 ಪ್ರಶ್ನೆಗಳಿರ್ತಕ್ಕಂಥ ಒಂದು ಟೆಸ್ಟ್ ಗಳು ಇರ್ತಾವ. ಇದರ ಒಂದು ಪ್ರಯೋಜನ ಪಡ್ಕೊಳ್ರಿ. ಟೆಸ್ಟ್ ಸೀರೀಸ್ ಮೇಕ್ ಯುವರ್ ಲೈಫ್ ಬೆಸ್ಟ್ ಸೀರೀಸ್ ಅಂತ ಅನ್ಕೋತೀನಿ ನಾನು. ಸಾಧ್ಯ ಆದ್ರೆ ಈ ಒಂದು ಕೋರ್ಸಿಗೆ ಜಾಯಿನ್ ಆಗ್ರಿ. ಅಮೌಂಟ್ ಕೂಡ ತುಂಬಾ ಕಡಿಮೆ ಇದೆ. ಈ ಕೋರ್ಸ್ ಇದೇ ತಿಂಗಳು ಏಪ್ರಿಲ್ 25ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದು 25ರಿಂದ ಸ್ಟಾರ್ಟ್ ಆಗ್ತಿದೆ. ಯಾರಾದ್ರೂ ಅಡ್ಮಿಷನ್ ಆಗೋರು ಇದ್ರೆ ನಮ್ಗೆ ಈ ನಂಬರ್ ಕಾಲ್ ಮಾಡ್ರಿ. ನಿಮ್ಗೆ ಅಡ್ಮಿಷನ್ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಮತ್ತೆ ಎಷ್ಟು ಕೋರ್ಸ್ಗಳು ಏನ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಈ ಒಂದು ವಿಡಿಯೋದ ಪ್ರಯೋಜನ ಪಡೆದುಕೊಡ್ರಿ. ಮುಂಬರುವ ಒಂದು ದಿನಗಳಲ್ಲಿ ನಿಮ್ಮ ಕೆಸೆಟ್ ಅನ್ನ ಒಂದು ಪಾಸ್ ಮಾಡ್ಕೋದ್ರ ಮೂಲಕ ಗೆಸ್ಟ್ ಲೆಕ್ಚರ್ ಆಗಿ ಮತ್ತೆ ಎಲಿಜಿಬಲ್ ಆಗಿ ಮಕ್ಕಳಿಗೆ ನಿಮಗೆ ಒಂದು ಉತ್ತಮವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮೂಲಕ ಏನ್ ಮಾಡ್ರಿ ಅವ್ರು ಪಾಠ ಮಾಡಕ್ ಪ್ರಯತ್ನ ಮಾಡ್ರಿ. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಕ್ಲೇವರ್ ಇಂಡಿಯಾ ಅಕಾಡೆಮಿ ವತಿಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.